BCCI ಭಾರತದ ಕ್ರಿಕೆಟ್ ಬೋರ್ಡು ಯಾವ ಲೆವೆಲಲ್ಲಿ ರಿಚ್ ಆಗಿದೆ ಅಂತಂದರೆ ಇದು ರಿಚ್ ಅಲ್ಲ, ಸಿಕ್ಕಾಪಟ್ಟೆ ರಿಚ್ ಆಗ್ಬಿಟ್ಟಿದೆ. 30,000 ಕೋಟಿ BCCI ಅಕೌಂಟಲ್ಲಿರುವಂತಹ ದುಡ್ಡು. ಅವೆಲ್ಲ ರಾಷ್ಟ್ರಗಳ ಆದಾಯವನ್ನು ಸೇರಿಸಿದ್ರೆ ಭಾರತದ BCCIನ ಅರ್ಧದಷ್ಟಕ್ಕೂ ಬರಲ್ಲ. 9,742 ಕೋಟಿ ರೂಪಾಯಿ ಇದು 2023-24ರಲ್ಲಿ BCCI ಮಾಡಿರೋ ಆದಾಯ. 5,761 ಕೋಟಿ ಬರೀ IPL ಇಂದ ಬಂದಿರೋದು. ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆ ಇದೆಯಲ್ಲ ICCಯ ಒಂದು ವರ್ಷದ ಆದಾಯ ಎಷ್ಟು ಗೊತ್ತಾ? 5,000 ಕೋಟಿ. ಒಂದು ರಾಷ್ಟ್ರದ್ದು 30,000 ಕೋಟಿ. ICCಯ ಒಂದು ವರ್ಷದ ಆದಾಯ 5,000 ಕೋಟಿ. ಆ್ಯಂಡ್ ಭಾರತ ಪಾಪ್ಯುಲೇಷನ್ ವೈಸ್ ಇಡೀ ವಿಶ್ವದಲ್ಲೇ ನಂಬರ್ 1 ಆಗಿರುವಾಗ ಇಲ್ಲಿನ ಕ್ರಿಕೆಟ್ ಕ್ರೇಜ್ ಯಾವ ಲೆವೆಲ್ ಇರುತ್ತೆ ಅಂತ ನೀವು ನೋಡಿದಿರಿ. ಒಂದೊಂದು ಮ್ಯಾಚ್ ಮುಗಿಬೇಕಾದ್ರೆ 60 ಕೋಟಿ 70 ಕೋಟಿ ವ್ಯೂಸ್ ಆಗಿರುತ್ತೆ ಅಂತಂದರೆ ಯಾವ ಲೆವೆಲ್ ಕ್ರೇಜ್ ಇರುತ್ತೆ ಇಲ್ಲಿ. IPL ಬಂದರೆ ಹಬ್ಬ, ಅದರ ಅಬ್ಬರ, ಅದರದ್ದು ವೇವ್ ನೆಕ್ಸ್ಟ್ ಲೆವೆಲ್. ಆ ವೇವ್ ಮೇಲೆ ಹೋಗಿದ್ದು ಕೆಳಗೆ ಬರಲೇ ಇಲ್ಲ. ಇಡೀ ICCಗೆ ತಾಕತ್ತಾಗಿ ನಿಂತಿರೋದು BCCI. ತಲೆ ಕೆಟ್ಟರೆ BCCI ನಮ್ಗೆ ICCನೇ ಬೇಡ, ಹೋಗಿ ನಾವು ಡಿಫ್ರೆಂಟ್ ಬೋರ್ಡು ನಾವು ಆರಾಮಾಗಿ ಮಾಡ್ಕೊಂಡು, ನಮ್ಗೆ ಗೊತ್ತಿದೆ ಸೆಕೆಂಡ್ರಿ ಬೋರ್ಡ್ ಥರ ನಾವು ಮಾಡ್ಕೊಂಡಿರ್ತೀವಿ ಅಂತ ಹೋಗ್ಬಿಟ್ರೆ ಸುಮ್ಮನೆ ಆಗಬೇಕಾಗುತ್ತೆ. ಸೊ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಂದರೆ, ಆ ಥರದ್ದಾಗಬಾರ್ದು ಅಂತಂದರೆ BCCI ತನ್ನ ಸಾಮರ್ಥ್ಯವನ್ನು ತೋರಿಸಲೇಬೇಕು. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. BCCI ಭಾರತದ ಕ್ರಿಕೆಟ್ ಬೋರ್ಡು ಯಾವ ಲೆವೆಲಲ್ಲಿ ರಿಚ್ ಆಗಿದೆ ಅಂತಂದರೆ ಇದು ರಿಚ್ ಅಲ್ಲ, ಸಿಕ್ಕಾಪಟ್ಟೆ ರಿಚ್ ಆಗ್ಬಿಟ್ಟಿದೆ. 30,000 ಕೋಟಿ BCCI ಅಕೌಂಟಲ್ಲಿರುವಂತಹ ದುಡ್ಡು. 30,000 ಕೋಟಿ ರೂಪಾಯಿ. ವರ್ಷಕ್ಕೆ ಬರೀ ಬಡ್ಡಿನೇ 1,000 ಕೋಟಿ ಬರುತ್ತಂತೆ. ಕ್ರಿಕೆಟ್ ಸಂಸ್ಥೆಗಳು ಅಂದರೆ ಇದು ಏನು ಪ್ರಪಂಚದ ಬೇರೆ ಬೇರೆ ಕ್ರಿಕೆಟ್ ಸಂಸ್ಥೆಗಳು ಏನೇನಿದ್ದಾವೆ ಆ ರಾಷ್ಟ್ರಗಳಿಗೆ ಹೋಲಿಸ್ಕೊಂಡಂಗೆ ಅವೆಲ್ಲ ರಾಷ್ಟ್ರಗಳ ಆದಾಯವನ್ನು ಸೇರಿಸಿದ್ರೆ ಭಾರತದ BCCIನ ಅರ್ಧದಷ್ಟಕ್ಕೂ ಬರಲ್ಲ. ಇವತ್ತು ಅದು ನಾನು ಕನ್ನಡಪ್ರಭದಲ್ಲಿ ಓದ್ತಾ ಇದ್ದೆ. ವಿಶ್ವದ ಶ್ರೀಮಂತ ಸಂಸ್ಥೆಯ ವಾರ್ಷಿಕ ಆದಾಯದಲ್ಲಿ IPL ಪಾಲೇ 59%. ನಿಮಗೆ ಇಲ್ಲೊಂದು ಜಿಸ್ಟ್ ಇದೆ. 9,742 ಕೋಟಿ ರೂಪಾಯಿ ಇದು 2023-24ರಲ್ಲಿ BCCI ಮಾಡಿರೋ ಆದಾಯ. 9,742 ಕೋಟಿ ರೂಪಾಯಿ ಒಂದು ವರ್ಷದಲ್ಲಿ. ಅದರಲ್ಲಿ 5,761 ಕೋಟಿ ಬರೀ IPL ಇಂದ ಬಂದಿರೋದು. ಬರೀ IPL ಇಂದ. IPL ಹೊರತುಪಡಿಸಿ ಬೇರೆ ಬೇರೆ ಟೂರ್ನಮೆಂಟ್ಗಳು ನಡೀತಾವಲ್ವ. WPL ನಡೆಯುತ್ತೆ, ಇಲ್ಲಿ ಭಾರತದಲ್ಲಿ ನಡೆಯುವಂತಹ ಟೂರ್ನಮೆಂಟ್ಗಳು ನಡೀತವೆ. ದೇಶದ ಒಳಗಡೆ ಬೇರೆ ಬೇರೆ ಕ್ರಿಕೆಟ್ ಟೂರ್ನಮೆಂಟ್ಸ್ ಏನು ಮಾಡ್ತಾರೆ ಅದರಿಂದ 361 ಕೋಟಿ. ಆಯಿತಾ? ಇನ್ನೊಂದು ಮಜಾ ಏನು ಅಂತಂದರೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆ ಇದೆಯಲ್ಲ ICCಯ ಒಂದು ವರ್ಷದ ಆದಾಯ ಎಷ್ಟು ಗೊತ್ತಾ? 5,000 ಕೋಟಿ. BCCIದು ಒಂದು ರಾಷ್ಟ್ರದ್ದು 30,000 ಕೋಟಿ. ICCಯ ಒಂದು ವರ್ಷದ ಆದಾಯ 5,000 ಕೋಟಿ. ಮಜಾ ಏನು ಅಂತಂದರೆ ಅದರಲ್ಲಿ 4,000 ಕೋಟಿನ ಭಾರತದಿಂದನೇ ಅದು ಪಡ್ಕೊಳ್ಳುತ್ತೆ. ಇನ್ನು 1,000 ಕೋಟಿ ವಿಶ್ವದ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸು, ಪಾಕಿಸ್ತಾನ ಎಲ್ಲ ಬಿಡಿ, ಪಾಪ ICCಯಿಂದನೇ ತಗೋತಾರೆ, ಅವ್ರಿಗೆ ಕೊಡೋಕ್ಕೆಲ್ಲಾಗುತ್ತೆ. 4,000 ಕೋಟಿಯನ್ನು ICC ಕೊಡುತ್ತೆ. ಇಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಅಂದರೆ ಹೆಂಗೆ ದುಡ್ಡು ಮಾಡುತ್ತೆ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ವಾ? ಬರೀ ಸ್ಟ್ರೀಮಿಂಗ್ ಪಾರ್ಟ್ನರ್ಸ್, ಜಿಯೋ ಹಾಟ್ಸ್ಟಾರು, ಸ್ಟಾರ್ ಸ್ಪೋರ್ಟ್ಸು, ಸ್ಯಾಟಲೈಟ್ ರೈಟ್ಸು, ಎಷ್ಟೆಷ್ಟು 1,000 ಕೋಟಿಗೆ ಹೋಗುತ್ತೆ ಅಂತ ನೀವು ನೋಡಿದ್ದೀವಿ. 1,000 ಕೋಟಿಗೆ. ಸೊ ಹೀಗಿರುವಾಗ ಇಡೀ ವಿಶ್ವದಲ್ಲಿ ಕ್ರಿಕೆಟ್ಗೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದು, ಹೊಸ ಅರ್ಥವನ್ನು ಕೊಟ್ಟಿದ್ದು. ಇವಾಗ ನಾನು ಇದ್ರದ್ದು ಹೇಳ್ತಾ ಇದ್ದೆ, ಒಲಿಂಪಿಕ್ಸಲ್ಲಿ ಕ್ರಿಕೆಟನ್ನು ಸೇರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಯಾವ ಕಾರಣಕ್ಕೆ? ವಿರಾಟ್ ಕೊಹ್ಲಿಗೆ ಇರುವ ಫ್ಯಾನ್ ಬೇಸನ್ನು ನೋಡಿ ಒಂದು ಗೇಮ್ನಲ್ಲಿರುವಂತಹ ಒಬ್ಬ ಪ್ಲೇಯರ್ಗೆ ಈ ಲೆವೆಲ್ನ ಫ್ಯಾನ್ ಬೇಸ್ ಇದೆ ಅಂತಂದರೆ ಆ ಗೇಮ್ ಇನ್ನೆಷ್ಟು ದೊಡ್ಡದಿರ್ಬೋದು ಅಂತ. ಇವತ್ತು ನೋಡಿ, USA ಇರ್ಬೋದು, ಸಿಂಗಪೂರ್ ಇರ್ಬೋದು, ಈ ರಾಷ್ಟ್ರಗಳೆಲ್ಲ ಇವಾಗ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡ್ತಾ ಇದ್ದಾವೆ. ಬರೀ ಮೆನ್ಸ್ ಟೀಮ್ ಮಾತ್ರ ಅಲ್ಲ, ವುಮೆನ್ಸ್ ಟೀಮ್ನೂ ಸಹಿತ ಸ್ಟ್ರಾಂಗಾಗಿ ಕಟ್ಟಕ್ಕೆ ಶುರು ಮಾಡ್ತಾ ಇದ್ದಾರೆ. ಯಾಕಂದರೆ ಕ್ರಿಕೆಟ್ ಇವತ್ತು ಜಾಗತಿಕವಾಗಿ ಬಹಳ ಎತ್ತರಕ್ಕೆ ಬೆಳೀತಾ ಇದೆ ಅಂತಂದರೆ ಅದರಲ್ಲಿ ಬಹಳ ದೊಡ್ಡ ಪಾತ್ರ ಇರೋದು ನಮ್ಮ BCCI ಇದು. ಯಾಕಂದರೆ IPL ಅಂತ ಒಂದು ಫಾರ್ಮ್ಯಾಟ್ ಇದೆಯಲ್ಲ, ಆ ಥರದ ಫಾರ್ಮ್ಯಾಟ್ಗಳನ್ನು ಬೇರೆ ಬೇರೆಯವರು ಯಾರು ಯೋಚನೆ ಮಾಡಿರ್ಬೋದು. ಬಿಗ್ ಬ್ಯಾಶು ಅದು ಇದು ಅಂತ ಏನೇ ಸಾವಿರ ಮಾಡಿದ್ರು ಭಾರತದ ಹಾಗೆ ಕ್ಲಿಕ್ ಮಾಡೋಕ್ಕಾಗಲಿಲ್ಲ. ಯಾಕೆ ಕ್ಲಿಕ್ ಮಾಡೋಕ್ಕಾಗಿಲ್ಲ ಅಂತಂದರೆ ಇಂಡಿಯನ್ ಪ್ಲೇಯರ್ಸ್ನ ಎಕ್ಸ್ಕ್ಲೂಸಿವಿಟಿ.
ನೋಡಿ ಈಗ ವೆಸ್ಟ್ ಇಂಡೀಸ್ ಪ್ಲೇಯರ್ಸು ಅವ್ರು ಇಂಡಿಯಾಗೆ ಬಂದು ಆಡ್ತಾರೆ, PSL ಪಾಕಿಸ್ತಾನಕ್ಕೆ ಹೋಗಿ ಆಡ್ತಾರೆ, ಶ್ರೀಲಂಕಾ ಹೋಗಿ ಆಡ್ತಾರೆ, ಬಾಂಗ್ಲಾದೇಶ್ ಲೀಗೂ ಆಡ್ತಾರೆ, ಎಲ್ಲ ಕಡೆ ಅಂದ್ರೆ ಎನಿ ಕ್ರಿಕೆಟ್ ಪ್ಲೇಯರ್ಸ್. ಬಟ್ ಭಾರತ ತಂಡದ ಪ್ಲೇಯರ್ಸು BCCI ಅಂಡರಲ್ಲಿ ಬರೋರು ಯಾವುದೇ ಕಾರಣಕ್ಕೂ IPL ಹೊರತುಪಡಿಸಿ ಮತ್ತೆ ಇನ್ನೊಂದು ಟೂರ್ನಮೆಂಟ್ಗೆ ಹೋಗಿ ಈ ಥರದ ಲೀಗ್ಗಳಲ್ಲಿ ಆಡೋಂಗಿಲ್ಲ. ಸೊ ಹಾಗಾಗಿ ಒಂದು ಎಕ್ಸ್ಕ್ಲೂಸಿವಿಟಿ ಬಂತು. ಆ್ಯಂಡ್ ಭಾರತ ಪಾಪ್ಯುಲೇಷನ್ ವೈಸ್ ಇಡೀ ವಿಶ್ವದಲ್ಲೇ ನಂಬರ್ 1 ಆಗಿರುವಾಗ ಇಲ್ಲಿನ ಕ್ರಿಕೆಟ್ ಕ್ರೇಜ್ ಯಾವ ಲೆವೆಲ್ ಇರುತ್ತೆ ಅಂತ ನೀವು ನೋಡಿದಿರಿ. ಒಂದೊಂದು ಮ್ಯಾಚ್ ಮುಗಿಬೇಕಾದ್ರೆ 60 ಕೋಟಿ 70 ಕೋಟಿ ವ್ಯೂಸ್ ಆಗಿರುತ್ತೆ ಅಂತಂದರೆ ಯಾವ ಲೆವೆಲ್ ಕ್ರೇಜ್ ಇರುತ್ತೆ ಇಲ್ಲಿ. IPL ಬಂದರೆ ಹಬ್ಬ. ಸೊ ಈ ಥರದ ಹಬ್ಬದ ರೀತಿಯಲ್ಲಿ ಆಚರಿಸೋ ಒಂದು ಕ್ರಿಕೆಟನ್ನು ಅದ್ಭುತವಾಗಿ ಮ್ಯಾನೇಜ್ ಮಾಡಿಕೊಂಡು ಲಲಿತ್ ಮೋದಿ ಅವರ ಒಂದು ಕಾನ್ಸೆಪ್ಟು IPL ಅಲ್ಲಿಂದ ಶುರುವಾಗಿದ್ದೀವಿ 18 ಸೀಸನ್ಗಳಲ್ಲಿ. ಅದರ ಅಬ್ಬರ, ಅದರದ್ದು ವೇವ್ ನೆಕ್ಸ್ಟ್ ಲೆವೆಲ್. ಆ ವೇವ್ ಮೇಲೆ ಹೋಗಿದ್ದು ಕೆಳಗೆ ಬರಲೇ ಇಲ್ಲ ಅದು. ಹಾಗಾಗಿ ಇವತ್ತು 30,000 ಕೋಟಿ ರೂಪಾಯಿಗಳನ್ನು ತನ್ನ ಅಕೌಂಟ್ನಲ್ಲಿ BCCI ಇಟ್ಕೊಂಡಿದೆ. ನೋಡಿ, ICC ಅಂಡರ್ನಲ್ಲಿ ಎಲ್ಲ ರಾಷ್ಟ್ರಗಳ ಕ್ರಿಕೆಟ್ ಸಂಸ್ಥೆಗಳು ಬರ್ತವೆ. ಅಂದರೆ ICC ಅಂಡರ್ನಲ್ಲೇ BCCI ಬರೋದು, ICC ಅಂಡರ್ನಲ್ಲೇ PSL ಬರೋದು, ICC ಅಂಡರ್ನಲ್ಲೇ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಬರೋದು. ಹೀಗೆಲ್ಲ ಇದ್ರೂ ಸಹಿತ ಇಡೀ ICCಗೆ ತಾಕತ್ತಾಗಿ ನಿಂತಿರೋದು BCCI. ಅದಕ್ಕೆ ಹೇಳೋದು, ಇಡೀ ಬೇರೆ ಬೇರೆ ಕ್ರಿಕೆಟ್ ಸಂಸ್ಥೆ ಪಾಕಿಸ್ತಾನದಲ್ಲಿ ಹೇಳ್ತಾರೆ BCCI ಅಡಿಯಾಳಾಗ್ಬಿಟ್ಟಿದೆ ICC. ಯಾಕೆ? ವರ್ಷಕ್ಕೆ 4,000 ಕೋಟಿ ಕೊಡ್ತೀವಿ ಅಂತಂದರೆ ಏನು ಇಲ್ಲದೆ ಏನು ಮಾಡ್ತಾರೆ? ತಲೆ ಕೆಟ್ಟರೆ BCCI ನಮ್ಗೆ ICCನೇ ಬೇಡ, ಹೋಗಿ ನಾವು ಡಿಫ್ರೆಂಟ್ ಬೋರ್ಡು ನಾವು ಆರಾಮಾಗಿ ಮಾಡ್ಕೊಂಡು, ನಮ್ಗೆ ಗೊತ್ತಿದೆ ಸೆಕೆಂಡ್ರಿ ಬೋರ್ಡ್ ಥರ ನಾವು ಮಾಡ್ಕೊಂಡಿರ್ತೀವಿ ಅಂತ ಹೋಗ್ಬಿಟ್ರೆ ಸುಮ್ಮನೆ ಆಗಬೇಕಾಗುತ್ತೆ. ಸೊ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಂದರೆ, ಆ ಥರದ್ದಾಗಬಾರ್ದು ಅಂತಂದರೆ BCCI ತನ್ನ ಸಾಮರ್ಥ್ಯವನ್ನು ತೋರಿಸಲೇಬೇಕು. ಈಗ ನೋಡಿ, ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೀತು, BCCI ಹೇಳ್ತು ನಾವು ಹೋಗಲ್ಲ ಪಾಕಿಸ್ತಾನಕ್ಕೆ ಅಂತ. ಬೇರೆ ಯಾವ ದೇಶ ಹೇಳಿದ್ರು ನೀವು ಹೋಗಲ್ಲ ಅಂತಂದರೆ ನಿಮ್ಮ ಮ್ಯಾಚಸ್ನ ಕ್ಯಾನ್ಸಲ್ ಮಾಡ್ತೀವಿ, ಟೂರ್ನಮೆಂಟಿಂದ ಹೊರಗಡೆ ಇರಿ ಅಂದಿರೋರು. ಭಾರತ BCCI ಮಾತು ಹೇಳಿದ್ದಕ್ಕೆ ಏನು ಮಾಡಿದ್ರು? ಆಯಿತು, ನಿಮ್ಗೆ ದುಬೈಲಿ ಆಡಿಸ್ತೀವಿ ಬನ್ನಿ ಅಂದರು. ಅದು BCCIನ ತಾಕತ್ತು. ಆಮೇಲೆ ಬ್ರಾಡ್ಕಾಸ್ಟರ್ಸ್ ಸಹಿತ ಭಾರತ ತಂಡ ಇದ್ದರೆ, ಭಾರತದ ಪ್ಲೇಯರ್ಸ್ ಇದ್ದರೆ ರೇಟ್ 3 ಪಟ್ಟು 4 ಪಟ್ಟು ಜಾಸ್ತಿ ಆಗುತ್ತೆ. ಒಂದು ರಣಜಿ ಟ್ರೋಫಿ ಆಡೋಕ್ಕೆ ವಿರಾಟ್ ಕೊಹ್ಲಿ ಬಂದರೆ ಇಡೀ ಸ್ಟೇಡಿಯಂ ತುಂಬುತ್ತೆ ಅಂತಂದರೆ ಯೋಚನೆ ಮಾಡಿ. ಇಟ್ಸ್ ಅಬೌಟ್ ದ ಪ್ಲೇಯರ್, ನಾಟ್ ಅಬೌಟ್ ದ ಗೇಮ್. BCCI ಹಾಗೆ ಬಿಲ್ಡ್ ಮಾಡ್ತಾ ಇದೆ, ಯಂಗ್ ಟ್ಯಾಲೆಂಟ್ಸ್ನೆಲ್ಲ ಬಿಲ್ಡ್ ಮಾಡಿ ಸೂಪರಾಗಿ ಕಟ್ಟಿ ಆ ತಾಕತ್ತು ಗೊತ್ತಾಗ್ಬಿಟ್ಟಿದೆ BCCIಗೆ. ಹಾಗಾಗಿ ಇವತ್ತು ಅಷ್ಟು ಶ್ರೀಮಂತ ಕ್ರಿಕೆಟ್ ಸಂಸ್ಥೆಯಾಗಿ ನಿಂತಿದೆ. ನಿಜಕ್ಕೂ BCCI ಭಾರತದ ಹೆಮ್ಮೆ. ನಾವು ಅದನ್ನು ಹೆಮ್ಮೆ ಇದೆ ಹೇಳ್ಕೋಬೇಕು. ನಿಮಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.